ಇನ್ನು ನೆನೆಗುದಿಗೆ ಬಿದ್ದ ಐಹೊಳೆ ಗ್ರಾಮ ಸ್ಥಳಾಂತರ ಕಾರ್ಯ. ಇನ್ನು ಅನುದಾನ ಕೊರತೆಯಿಂದ ನೆನೆಗುದಿಗೆ ಬಿದ್ದ ಸ್ಥಳಾಂತರ ಜಾಗ. ಚಾಲುಕ್ಯರ ಕಾಲದಲ್ಲಿ ದೇಗುಲ ಸ್ಮಾರಕಗಳ ನಿರ್ಮಾಣವನ್ನ ಮಾಡಲಾಗಿತ್ತು. ಆದರೆ ಸದ್ಯಕ್ಕೆ ಅಲ್ಲಿ ಹೋಗಿ ನೋಡೋ ಪರಿಸ್ಥಿತಿ ಕೂಡ ಇಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಆ ಜಾಗ ನೆನೆಗುದಿಗೆ ಬಿದ್ದಿದೆ. ನೆನೆಗುದಿಗೆ ಬಿದ್ದ ಐಹೊಳೆ ಗ್ರಾಮ ಸ್ಥಳಾಂತರ ಕಾರ್ಯ. ಅನುದಾನ ಕೊರತೆಯಿಂದ ನೆನೆಗುದಿಗೆ ಬಿದ್ದ ಸ್ಥಳಾಂತರ. ಚಾಲುಕ್ಯರ ಕಾಲದಲ್ಲಿ ದೇಗುಲ ಸ್ಮಾರಕಗಳ ನಿರ್ಮಾಣವನ್ನ ಮಾಡಲಾಗಿತ್ತು. ಸ್ಮಾರಕಗಳ ಅಭಿವೃದ್ಧಿಗೆ ಐಹೊಳೆ ಸ್ಥಳಾಂತರಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು. ಬಾಗಲಕೋಟೆಯ ಐಹೊಳೆ ಗ್ರಾಮ ಸ್ಥಳಾಂತರ ಕಾರ್ಯ ಈಗ ಸದ್ಯಕ್ಕೆ ನೆನೆಗುದಿಗೆ ಬಿದ್ದಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸ್ಥಳಾಂತರಕ್ಕೆ ಅಡಿಗಲ್ಲನ್ನ ಹಾಕಲಾಗಿತ್ತು. ಪ್ರವಾಸಿಗರ ಆಕರ್ಷಣೆಯ ತಾಣ ಮಾಡಬೇಕು ಅಂತ ಈ ಯೋಜನೆಯನ್ನ ರೂಪಿಸಲಾಗಿತ್ತು. ಆದರೆ ಸದ್ಯಕ್ಕೆ ಆ ತಾಣ ನೆನೆಗುದಿಗೆ ಬಿದ್ದಿದೆ. ಇನ್ನು ಐತಿಹಾಸಿಕ ಸ್ಮಾರಕಗಳ ಅಕ್ಕಪಕ್ಕದ ಮನೆಗಳು ಸೇರಿದಂತೆ ಗ್ರಾಮ ಸ್ಥಳಾಂತರ ಆಗಬೇಕು ಎಂಬ ಕೂಗು ಕೂಡ ಇತ್ತು. ಆದರೆ ಇದು ಬಿಜೆಪಿ ಅವಧಿಯಲ್ಲಿಯೇ ಅಡಿಗಲ್ಲನ್ನು ಹಾಕಲಾಗಿತ್ತು. ಇಲ್ಲ, ಸ್ಥಳಾಂತರ ಮಾಡಬೇಕು, ಅಲ್ಲಿ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕಾಗತ್ತೆ, ಇದು ಪ್ರವಾಸಿ ತಾಣವಾಗಿ ಮಾರ್ಪಾಡು ಮಾಡಬೇಕು. ಆಗ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಪ್ರವಾಸಿಗರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ಹಾಗೆ ಬೇರೆಯವ್ರಿಗೂ ಕೂಡ ಇಲ್ಲಿ ಬಂದು ವೀಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದಿರಲಾಗಿತ್ತು. ಇದರ ಜೊತೆಗೆ ಕೆಲವೊಂದಿಷ್ಟು ಯೋಜನೆಯನ್ನು ಕೂಡ ರೂಪಿಸಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಏನು ಅಡಿಗಲ್ ಹಾಕಿದ್ರು ಅದೇ ಲಾಸ್ಟು. ಮತ್ತೆ ಈ ಕಡೆ ಯಾರು ಕೂಡ ಗಮನ ಕೊಟ್ಟಿಲ್ಲ. ಅದು ಯಾವ ಪರಿಸ್ಥಿತಿಯಲ್ಲಿದೆ ನೀವು ಗಮನಿಸ್ತಾ ಇದ್ದೀರಾ. ಆ ಕೊಳಚೆ ನೀರಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಅಲ್ಲಂತೂ ಸ್ಥಳ ನೋಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹಾಳಾಗಿದೆ. ಇಷ್ಟು ನೆನೆಗುದಿಗೆ ಬಿದ್ದರೂ ಕೂಡ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಅಡಿಗಲ್ಲನ್ನು ಹಾಕಿ ಸುಮ್ಮನೆ ಆಗಿಬಿಟ್ರು. ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಇತ್ತ ನೋಡ್ತಾನೂ ಇಲ್ಲ. ಇದನ್ನ ಸರಿಪಡಿಸ್ತಾರಾ ಇಲ್ವಾ ನೋಡೋಣ ಇನ್ನು ಮುಂದೆ ಆದರೂ.